ಹಾಯ್ ಹಲೋ ನಮಸ್ಕಾರ. ಇಂಟ್ರೆಸ್ಟಿಂಗ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪವನ್. ನಮಸ್ಕಾರ. ನಾನಿವತ್ತು ತೆಗೆದುಕೊಂಡಿರೋ ಟಾಪಿಕ್ ಏನಂದ್ರೆ ಹಾಲು. ನಾವು ದಿನನಿತ್ಯ ಬಳಕೆ ಮಾಡೋ ಹಾಲು ರೈತರಿಂದ ಬರುತ್ತೆ. ಆದ್ರೆ ಅದನ್ನ ಉತ್ಪಾದಿಸುವ ರೈತ ಯಾವತ್ತೂ ಲಾಸ್ ಅಲ್ಲಿ ಇರ್ತಾನೆ. ಯಾಕಂತಂದ್ರೆ ಅದಕ್ಕೆ ಆಗ್ತಾ ಇರೋ ಖರ್ಚು ಹೆಚ್ಚು. ಲೀಟರ್ಗೆ ಅಪ್ರಾಕ್ಸಿಮೇಟ್ಲಿ ಕೊಡ್ತಾ ಇರೋ ದುಡ್ಡು 1 ಲೀಟರ್ಗೆ ಅಂತ ಅಂದ್ರೆ ಅಪ್ಪಪ್ಪ ಅಂತಂದ್ರೆ 35. ಆದ್ರೆ ಕಂಪ್ನಿಗಳು ಮಾರ್ತಾ ಇರೋ ರೇಟು 60 ರಿಂದ 80 ರೂಪಾಯಿ ಲೀಟರ್. ಇದರಲ್ಲಿ ವೇರಿ ಆಗ್ತಾ ಇರೋ ಅಮೌಂಟ್ 40 ರಿಂದ 40, ಅಂದ್ರೆ ಡಬಲ್ ಡಬಲ್ ಅಮೌಂಟ್ ನ ಕಂಪ್ನಿಗಳು ಯಾವ್ದಾವ್ದೋ ರೀತಿಯ ಮಿನರಲ್ಸ್ ಮತ್ತೆ ಕೆಮಿಕಲ್ ನ ಹಾಕಿ ಮತ್ತೆ ಸೆಲ್ ಮಾಡ್ತಾರೆ. ಮತ್ತೆ ಅವ್ರಿಗೆ ಸಿಗ್ತಾ ಇರೋ ಪ್ರೈಸ್ 80 ರೂಪಾಯಿ. 80 ರೂಪಾಯಿ ಆತ ಅಂದ್ರೆ ಕಂಪ್ನಿಗಳು ಬಹಳ ದೊಡ್ಡ ಲಾಭ ಮಾಡ್ತವೆ. ಮತ್ತೆ ರೈತರು ನೋಡಿದ್ರೆ ರೈತರ ಅಭಿವೃದ್ಧಿ ಮಾಡ್ತೀವಿ ಅಂತ ರೈತರು ಅಲ್ಲೇ ಉಳಿತಾರೆ. ರೈತರಿಗೆ 1 ರೂಪಾಯಿ ಲಾಭ ಇಲ್ಲ. ಯಾಕಂತಂದ್ರೆ ಅದಕ್ಕೆ ಖರ್ಚು ಮಾಡ್ತಾ ಇರೋ ಫೀಡ್ಸ್ ಮತ್ತೆ ಹೈನುಗಾರಿಕೆಯಲ್ಲಿ ರಾಸುಗಳಿಗೆ ಕೊಡ್ತಾ ಇರೋ ಮೇವು ಮತ್ತೆ ಅದಕ್ಕೆ ಹಾಕ್ತಾ ಇರೋ ಪಶುಗಳ ಆಹಾರ ನಂದಿನಿ ಬಿಡಿಸಿದ್ದೆ ತಗೋಣ ಅದರದ್ದೇ ನೋಡೋದಾದ್ರೆ 1600 ರೂಪಾಯಿ 50 kg. ಅದರಲ್ಲಿ ನೋಡ್ತಾ ಇದ್ರೆ ನಮ್ ಗೋಂಜಾಳ ತಗೊಳ್ಳೋದು ಬರೀ 1800 ರೂಪಾಯಿ ಕ್ವಿಂಟಲ್ ತಗೊಂತಾ ಇದ್ದಾರೆ. ಮತ್ತೆ ನೋಡಿದ್ರೆ ಇದು ಕೆಟಲ್ ಫೀಡ್ ನೋಡಿದ್ರೆ 3000 ರೂಪಾಯಿ ಕ್ವಿಂಟಲ್ ಆಗುತ್ತೆ. ನಮ್ ನೋಡಿದ್ರೆ 1800 ರೂಪಾಯಿ ಕ್ವಿಂಟಲ್ ತಗೊಂತಾ ಇದ್ದಾರೆ. ನಮ್ಮ ಈಗ 50 ಕ್ವಿಂಟಲ್ ಗೋಂಜಾಳ ಹೋದ್ರೆ ಎಷ್ಟಾಯ್ತು? ಅರ್ಧಕ್ಕರ್ಧ ಲಾಸ್ ಅಲ್ಲೇ ಇದೀವಿ. ಮತ್ತೆ ಇದ್ರ ಮೇಲೆ ರೈತರು ಯಾವಾಗ್ಲೂ ಅಭಿವೃದ್ಧಿ ಹೊಂದಕ್ ಸಾಧ್ಯನೇ ಇಲ್ಲ. ಯಾಕಂತಂದ್ರೆ ಹೀಗೆ ಬೇರೆದವ್ರು ಬಂದು ನಮ್ಮ ಪ್ರೈಸ್ ಸೆಟ್ ಮಾಡಿದ್ರೆ ನಾವ್ ಯಾವಾಗ್ಲೂ ಅಭಿವೃದ್ಧಿ ಹೊಂದಕ್ ಸಾಧ್ಯನೇ ಇಲ್ಲ. ನಾವು ಏನ್ ಮಾಡ್ಬೇಕು ಅಂತ ಅಂದ್ರೆ ಇಷ್ಟೇ ಸಿಂಪಲ್ ಥಿಯರಿನ ಫಾಲೋ ಮಾಡಿದ್ರೆ ನಾವು ಯಾವಾಗ್ಲೂ ಅಭಿವೃದ್ಧಿ ಹೊಂದಕ್ಕೆ ಸಾಧ್ಯ ಇದೆ. ಇಲ್ಲ ಅಂತ ಇಲ್ವೇ ಇಲ್ಲ. ಎಲ್ರು ಕೋಟ್ಯಾಧೀಶರು ಲ್ಯಾಂಡ್ ತಗೊಂಡು ಫಾರ್ಮಿಂಗ್ ಮಾಡ್ತಾ ಇದ್ರೆ. ಯಾಕಂತ ಅಂದ್ರೆ ಅವ್ರದೇ ಸ್ವಂತ ಬ್ರ್ಯಾಂಡ್ ತೆಗೆದು ತಾವೇ ಮೇನ್ ಎಲ್ಲ ಸೇಲ್ ಮಾಡ್ತಾ ಇದಾರೆ. ಅದಕ್ಕೆ ಅವರು ಎಲ್ಲಾ ರೀತಿಯಿಂದನೂ ಪ್ರಾಫಿಟ್ ಅಲ್ಲಿ ಇದ್ದಾರೆ. ಮತ್ತೆ ನಾವು ರೈತರು ಯಾಕೆ ಪ್ರಾಫಿಟ್ ಅಲ್ಲಿ ಇಲ್ಲ ಅಂತಂದ್ರೆ ಬೇರೆದವ್ರು ಬಂದು ನಮ್ಮ ಪ್ರಾಡಕ್ಟ್ ನ ಪ್ರೈಸ್ ನ ಫಿಕ್ಸ್ ಮಾಡ್ತಾ ಇದಾರೆ. ಅದಕ್ಕೆ ನಾವು ಪ್ರಾಫಿಟ್ ಅಲ್ಲಿ ಇಲ್ಲ. ಆದ ಕಾರಣವಾಗಿ ನಾವು ಕ್ವಿಂಟಲ್ ಟನ್ ಗಟ್ಲೆ ಬೆಳೆಯೋದು ಬೇಡ, ಬರೀ ಕೆಜಿ ಲೆಕ್ಕದಲ್ಲಿ ಬೆಳೆಯೋಣ. ಕೆಜಿ ಲೆಕ್ಕದಲ್ಲಿ ಬೆಳೆದು ಮನೆ ಹಿಡಿಯೋಣ. ಮನೆ ಹಿಡಿದು ನಮ್ದೇ ಇಷ್ಟ ಪ್ರೈಸ್ ಹಿಡಿದು ಸ್ವಲ್ಪ ಓಡಾಟ ಆಗುತ್ತೆ. ಆದ್ರೆ ಅದು ನಮ್ಗೆ ಫಿಕ್ಸ್ ರೇಟ್ ನ ತಂದ್ಕೊಡುತ್ತೆ. ಇಲ್ಲೆಲ್ಲಾ ಕತ್ತಿ ದುಡ್ದಂಗೆ ದುಡಿದು ನಾವು ಲಾಸ್ ಅಲ್ಲಿ ಹೋಗೋಕಿನ ಮುಂಚೆ ನಮ್ದೇ ಸ್ವಲ್ಪ ರೀತಿಯಲ್ಲಿ ಬೆಳೆದು ಅದನ್ನ ಸರಿಯಾದ ರೀತಿಯಲ್ಲಿ ಬೆಲೆ ತಕೊಂಡ್ರೆ ಬಹಳ ಪ್ರಾಫಿಟ್ ಅಲ್ಲಿ ಹೋಗ್ತೀವಿ. ಡೈಲಿ ಹೋಗಿ ಹಾಕಿದ್ರೆ 35 ರೂಪಾಯಿ ಬರುತ್ತೆ. ಅದನ್ನೇ ಮನೆ ಹಿಡಿದು ಕೊಟ್ರೆ ನಮ್ಗೆ 80 ರೂಪಾಯಿ ಚಲೋ. ನಮ್ಮ ನಾಟಿ ಹಸು ಸಾಹಿವಾಲ್, ಗುಜರಾತಿ ಮತ್ತೆ ಗೀರ್ ಹಸು ಇಂಥವೆಲ್ಲ ಹಸುಗಳದ ಹಾಲು ಕೊಟ್ರೆ ಅವರು 80ಕ್ಕೆ 100 ರೂಪಾಯಿ ಆದ್ರೂ ಕೊಡೋಕೆ ರೆಡಿ ಇರ್ತಾರೆ. ಅದಕ್ಕೆ ನಾವು ಮನೆಗೆ ಹೋಗಿ ನಮ್ದು 10 ಲೀಟರ್ ಆಗೋದಾಗ 10 ಲೀಟರ್ ಅಂದ್ರೆ 800 ರೂಪಾಯಿ ಆಗುತ್ತೆ. 10 ಲೀಟರ್ 2 ಆಕಳ ಬೇಕಾದಂಗೆ ಬೆಳಿಗ್ಗೆ ರಾತ್ರಿ ಸೇರಿಸಿ 2 ಆಕಳದ್ದು ಹಾಕಿದ್ರೆ ಬೇಕಾದಂಗೆ 800 ರೂಪಾಯಿ ಆಗುತ್ತೆ. 8 3 24 25,000 ರೂಪಾಯಿ ನಮ್ದೆ ಪ್ರಾಫಿಟ್ ಆಗುತ್ತೆ. ಇಲ್ಲಿ ಕೊಟ್ಟರೆ 8 3 24 200 ರೂಪಾಯಿ 6 ರಿಂದ 7 ಸಾವಿರ ರೂಪಾಯಿ ದುಡಿತೀವಿ ಅಷ್ಟೇ. ಅದನ್ನ ಬಿಟ್ರೆ ಏನ್ ದುಡಿಯಲ್ಲ ನಾವು. ಯಾವುದೇ ರೀತಿಯ ಡೈರಿ ಯಾರು ಹಾಲು ತುಂಬಿಸ್ಕೊಂಡ್ ಬರ್ತಾರೆ ಅವ್ರು ಯಾರಿಗೂ ಸ್ವಲ್ಪನೂ ಹಾಕಬಾರ್ದು. 10 ಲೀಟರ್ ಆಗುವಾಗ ಮನೆಗೆ ಹೋಗಿ ಕೊಟ್ಟು ನಮ್ದೇ ಬ್ರ್ಯಾಂಡ್ ತೆಗೆದು ನಮ್ದೇ ಸ್ವಂತ ಹಾಕಿದ್ರೆ ಅದು ಲಾಭ ಆಗುತ್ತೆ. ಯಾಕಂತಂದ್ರೆ ನಮ್ದೇ ಫಿಕ್ಸ್ ರೇಟ್ ಇರುತ್ತೆ. ಮತ್ತೆ ಇದರಲ್ಲಿ ರೈತರ ಬೆಳವಣಿಗೆ ಪಕ್ಕಾ ಆಗಿ ಆಗುತ್ತೆ. ಇಷ್ಟೇ ಇವತ್ತಿನ ವಿಷಯ. ಹೀಗೆ ಈ ತರ ವಿಷಯಗಳನ್ನ ನೋಡೋಕೆ ಇಂಟ್ರೆಸ್ಟಿಂಗ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ ನ ಫಾಲೋ ಮಾಡಿ. ಧನ್ಯವಾದಗಳು. ನಮಸ್ಕಾರ.